Ladies and gentlemen, here we have AJ and would-be wife Leela. ನೀನೇ ಹೇಳಿದಾಗೆ ನಾನು ನಿನ್ನ ಹೆಸರನ್ನು ಅನೌನ್ಸ್ ಮಾಡಿಲ್ಲ, ಅನೌನ್ಸ್ ಮಾಡಿಸ್ದೆ. ಅನೌನ್ಸ್ಮೆಂಟ್ ಮಾಡಿ ನಾನು ನನ್ನ ಮಾತನ್ನು ಉಳಿಸ್ಕೊಂಡಿದ್ದೀನಿ. ಇನ್ನು ಮುಂದೆ ನೀನು ನಿನ್ನ ಮಾತನ್ನು ಉಳಿಸ್ಕೋಬೇಕು. ಅಕ್ಕ, ಈ ಎಡವಟ್ ಹುಡುಗಿ ನಮ್ಗೆ ಅತ್ತೇನಾ? ಥ್ಯಾಂಕ್ ಯು. ಲೀಲಾ ವಯಸ್ಸಲ್ಲಿ ನನ್ನ ಸೊಸೆಂದಿರಿಗಿಂತ ಚಿಕ್ಕವಳಾದರೂ ಅವರೆಲ್ಲರಿಗೂ ಅತ್ತೆ ಆಗ್ತಾಳೆ. ಯಾಕೆಂದರೆ ಇನ್ನು ಮುಂದೆ ಅವಳ ಹೆಸರು ಮುಂದೆ ನನ್ನ ಹೆಸರು ಸೇರಿಕೊಳ್ಳುತ್ತೆ. ಅಕ್ಕ ಬೇಡ, ನೀವಾದರೂ ಹೇಳಿ. ಅವಳಿ ಮನೆಗೆ ತಕ್ಕ ಸೊಸೆ ಅಲ್ಲ, ನಮಗೆ ತಕ್ಕ ಅತ್ತೆ ಅಲ್ಲ. ಎಲ್ಲರ ಮನೆಯಲ್ಲೂ ಅತ್ತೆ ಸೊಸೆಂದಿರ ಮಧ್ಯೆ ಮನಸ್ತಾಪ ಇರುತ್ತೆ. ಆದರೆ ನಮ್ಮನೇಲಿ ನನ್ನ ಸೊಸೆಯಂದಿರೇ ತಾವೇ ಇಷ್ಟಪಟ್ಟು ಅತ್ತೆನ ಹುಡುಕುವಂಥ ಜವಾಬ್ದಾರಿ ತೊಗೊಂಡಿದ್ರು. ಇನ್ನು ಮುಂದೆ ಅತ್ತೆ ಸೊಸೆಯಂದಿರು ಮನಸ್ತಾಪ ಇಲ್ಲದೆ ಎಷ್ಟು ಸಂತೋಷವಾಗಿರೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇವ್ರುಗಳೇ ಮಾದರಿ ಆಗ್ತಾರೆ. ನಿಮಗೆ ಪ್ರೀತಿಯಾಗಿ ಬರುವಂಥ ಅತ್ತೆಗೆ ಕಾಲ್ಗೆಜ್ಜೆ ಮತ್ತು ಉಡುಗೊರೆನ ತೊಗೊಂಡಿದ್ರಲ್ಲ, ಅದನ್ನು ನೀವೇ ತೊಡಿಸಿ. ಹೋಗಿಮ್ಮ, ತಗೊಂಡು ಬನ್ನಿ. ನನ್ನ ಸೊಸೆಗೆ ನಿಮ್ಮ ಅತ್ತೆಗೆ ಏನು ಉಡುಗೊರೆ ತಂದಿದ್ದೀರೋ ಅದನ್ನು ನೀವೇ ತಡಿಸಿ. ಈಗ ನಿಮಗೆ ಅತ್ತೆ ಬಗ್ಗೆ ಇರೋ ಗೌರವ ಪ್ರೀತಿನ ತೋರಿಸ್ಬೋದು. ದುರ್ಗಾ,
ದುರ್ಗಾ, ಸರಾನ ಕುತ್ತಿಗೆಗೆ ಹಾಕಿ ಬಳೆನ ಕೈಗೆ ಹಾಕಿದ್ಮೇಲೆ ಗೆಜ್ಜೆನ ಕಾಲಿಗೆ ತೊಡಸ್ಬೇಕಲ್ವಾ? ಕಾಲನ್ನ ಮಣೆ ಮೇಲಿಡಮ್ಮ. ಅರೆ ಕಾಲನ್ನ ಸ್ವಲ್ಪ ಹುಷಾರಾಗಿ ಇಡಮ್ಮ. ಏನಾಗಿದೆ ಏಜೆಗೆ? ಮುಖಕ್ಕೆ ಕೇಕ್ ಮೆತ್ತಿ ಅವಮಾನ ಮಾಡ್ದಾಳ ಕಾಲ್ಗೆ ಗೆಜ್ಜೆ ಹಾಕು ಅಂತ ಹೇಳ್ತಿದಾರಲ್ಲ. ಗೆಜ್ಜೆ ಮಾತ್ರ ಅಲ್ಲ, ಇಡೀ ಮನೇನೆ ಅವಳ ಕಾಲ್ ಕೆಳಗಡೆ ತಗೊಂಡೋಗಿಡೋ ನಿರ್ಧಾರ ಮಾಡಿದ್ದಾರೆ. ಏಜೆ ಜೀವನದಲ್ಲಿ ತಪ್ಪುಗಳಿಗೆ ಜಾಗನೇ ಇಲ್ಲ ಅನ್ಕೊಂಡಿದ್ದೆ. ಆದರೆ ಏಜೆ ಇಡೀ ಜೀವನನೇ ತಪ್ಪು ದಾರಿಲಿ ನಡೆಸೋ ತೀರ್ಮಾನ ಮಾಡ್ತಿದ್ದಾರೆ. ಇಲ್ಲ, ಇಂಥ ದೊಡ್ಡ ತಪ್ಪನ್ನ ನಾನಂತೂ ಒಪ್ಕೊಳ್ಳಲ್ಲ. ದುರ್ಗಾ, ನಮ್ಮೂರು ಜನಕ್ಕೆ ತಕ್ಕನಾದ ಅತ್ತೆನ, ಈ ಮನೆಗೆ ತಕ್ಕಂತ ಸೊಸೆನ ನಾವು ಹುಡುಗಿ ಕರ್ಕೊಂಡು ಬರ್ತೀವಿ. ನೀವು ಸೆಲೆಕ್ಟ್ ಆಗಿದ್ದೀರಾ. ನಿನ್ನ ಮತ್ತೆ ಏಜೆ ಮಧ್ಯೆ ಏನು ನಡೀತಾ ಇದೆ? ಅರಿಶಿನ ಕುಂಕುಮ ಸ್ವಲ್ಪ ಜೋರಾಗಿ ಹಚ್ಚಿ. ಭಗವಂತ, ನಿನ್ನ ಲೀಲೆನೇ ಈ ಮನೆಗೆ ಲೀಲಾ ಅನ್ನೋ ಹೆಸರಲ್ಲಿ ಬರ್ತಿದೆ. ಇನ್ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಇವ್ರು ದೂರ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕಪ್ಪ. ಕೌಸಲ್ಯ ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದೆ? ಅಮ್ಮ, ಏನೇ ಆದರೂ ಅಕ್ಕನ ಇಲ್ಲಿ ಕರ್ಕೊಂಬಂದು ನಿಲ್ಲಿಸ್ಬಿಡ್ತೀಯ? ಇವತ್ತು ನಡೆದಿದ್ರಲ್ಲಿ ಲೀಲಂದ್ ಯಾವ ತಪ್ಪು ಇರಲಿಲ್ಲ. ಅವಳು ತಪ್ಪು ಮಾಡಿದಾಳೆ ಅಂತ ಯಾರೀ ಹೇಳಿದ್ದು? ಇವಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ತಪ್ಪು ಮಾಡಿದಾಳೆ ಅಂತ ಅಲ್ಲ, ಇವಳ ಜೀವನದಲ್ಲಿ ಆಗಿರೋ ಬದಲಾವಣೆನ ಅವ್ರ ಅಮ್ಮನ ಹತ್ರ ಹೇಳಲಿ ಅಂತ. ಏನು ಹೇಳ್ತಿದೀಯ ನೀನು? ಹೌದ್ರಿ, ಜೀವನದಲ್ಲಿ ಮೊದಲನೇ ಸಲ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸನ ಈ ನಮ್ಮ ಮುದ್ದು ಲೀಲಾ ಮಾಡಿದ್ದಾಳೆ. ಅಯ್ಯೋ, ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ.
ತಗೋ ಮಗಳೇ, ನಾನು ದೊಡ್ಡ ಮನೆಗೆ ಸೊಸೆ ಆಗ್ತಿದ್ದೀನಿ ಅಂತ ನಿಮ್ಮ ಅಮ್ಮನಿಗೆ ಬರೆದು ಹೇಳು. ಅಕ್ಕ, ಈಗ ನಾನು ಸತ್ರು ನಿನ್ನ ಎದುರಿಗೆ ತಲೆ ಎತ್ತಿ ನಿಲ್ಬಹುದು. ಕೌಸಲ್ಯ, ಏನು ಹೇಳ್ತಾ ಇದೀಯ ನೀನು? ಹೌದ್ರಿ, ನಮ್ಮ ಲೀಲನ್ ಜೀವನ ಒಂದು ದಡ ಸೇರಿದ್ರೆ ಸಾಕು ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ? ಆದ್ರೆ ದಡ ಸೇರೋದಿರ್ಲಿ, ಇವತ್ತು ಅವಳ ಜೀವನ ಬಂಗಾರದಂತ ಅರಮನೆ ಸೇರ್ತಿದೆ. ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಅಮ್ಮ, ಅಕ್ಕಂಗೆ ಅದು ಬಂಗಾರದ ಅರಮನೆ ಆಗಿರಲ್ಲ, ಬಂಗಾರದ ಪಂಜರ ಆಗಿರುತ್ತೆ. ಮುಚ್ಚೆ ಬಾಯಿನ. ಮಕ್ಕಳು ಹೇಗಿರ್ಬೇಕು ಹಾಗಿರ್ಬೇಕಷ್ಟೇ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರು. ರೀ, ಈ ಬಳೆ ನೋಡಿ, ಈ ಕಾಲ್ಗೆಜ್ಜೆ ನೋಡಿ, ಇದಕ್ಕೆಲ್ಲ ಬೆಲೆ ಎಷ್ಟು ಗೊತ್ತಾ? ಬರೀ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾಗಿದ್ದಕ್ಕೆ ಇಷ್ಟೆಲ್ಲ ಹಾಕಿದ್ದಾರೆ. ಇನ್ನೇನಾದ್ರು ಮದುವೆ ಆಗ್ಬಿಟ್ರೆ ನಮ್ಮ ಲೀಲನ್ನು ಚಿನ್ನದ ಅಂಬಾರಿನಲ್ಲೇ ಮೆರವಣಿಗೆ ಮಾಡಿಬಿಡ್ತಾರೆ ರೀ. ಸುಮ್ಮನೆ ಇರು ಕೌಸಲ್ಯ. ಚಿನ್ನ ಮಣ್ಣಲ್ಲಿರುತ್ತೆ ಅಂತ ಮಣ್ಣು ತಿನ್ನಕ್ಕಾಗತ್ತಾ? ಮೈ ಮೇಲೆ ಸುರ್ಕೊಳಕ್ಕಾಗತ್ತಾ? ಆ ಮನುಷ್ಯ ನಮ್ಮ ಲೀಲನಿಗೆ ಯಾವ ರೀತಿಯಲ್ಲೂ ಜೋಡಿ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಲೀಲನಿಗಿಂತ ಪ್ರಾಯದಲ್ಲಿ ದೊಡ್ಡವರಾಗಿರೋ 3 ಜನ ಸೊಸೆಯರಿದ್ದಾರೆ ಅವನಿಗೆ. ಅರೆ, ಅದನ್ನೇ ರೀ ನಾನು ಹೇಳ್ತಾ ಇರೋದು. ಅದೃಷ್ಟ ಅಂದ್ರೆ ಇದು ಅಂತ. ಈಗ ನಾವು ಲೀಲನ ಬೇರೆ ಮನೆಗೆ ಸೊಸೆಯಾಗಿ ಕಳಿಸಿದ್ರೆ ಅವಳಲ್ಲಿ ಕಷ್ಟಪಡಬೇಕಾಗಿತ್ತು. ಆದರೆ ಇಲ್ಲಿ ಅವಳು ಸೊಸೆಯಾಗಿ ಹೋಗ್ತಿಲ್ಲ, ಅತ್ತೆಯಾಗಿ ಹೋಗ್ತಿದ್ದಾಳೆ. ಸೇವಕಿಯಾಗಿ ಹೋಗ್ತಿಲ್ಲ, ಮಹಾರಾಣಿ ಥರ ಹೋಗ್ತಿದ್ದಾಳೆ ರೀ. ಕೌಸಲ್ಯ, ಆ ಮನುಷ್ಯ ನಿಜವಾಗ್ಲೂ ನಮ್ಮ ಲೀಲನ್ನ ಪ್ರೀತಿಯಿಂದ ನೋಡ್ಕೋತಾನೆ. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ. ತಿಂಗಳಾದರೆ ಬಾಡಿಗೆ ಹೇಗೆ ಕಟ್ಟೋದು ಅಂತ ಯೋಚನೆ. ಒಂದು ಹಬ್ಬಕ್ಕೆ ಬಟ್ಟೆ ತೊಗೊಂಡ್ರೆ ಇನ್ನೊಂದು ಹಬ್ಬಕ್ಕೆ ಬಟ್ಟೆ ಇಲ್ಲ. EMI ಕಟ್ಟಿದ್ರೆ ರೇಷನ್ ಕಡಿಮೆ ಮಾಡ್ಕೊಳ್ಳೋದು. ಹೀಗೆ ಸಾವಿರಾರು ಜಂಜಾಟಗಳನ್ನು ಗಂಡನ ಪ್ರೀತಿ ಇದ್ದ ಮಾತ್ರಕ್ಕೆ ಬಗೆಹರಿಸೋಕ್ಕಾಗಲ್ಲ ರೀ. ಇಂಥ ಯಾವ ಯೋಚನೆಗಳು ಇಲ್ಲ ಅಂದರೆ ಪ್ರೀತಿ ಏನ್ರಿ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಏಜೆ ಅವ್ರ ಹೆಸರಿನ ಮುಂದೆ ಈ ವಯಸ್ಸಿನ ಲೆಕ್ಕ ಬರಲ್ಲ ರೀ. ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ನಾಳೆ ನನ್ನ ಮಗಳು ನಗ್ತಾ ನಗ್ತಾ ಮಹಾರಾಣಿಯಾಗಿ ಜೀವನ ಮಾಡುವಾಗ ನೀವೇ ಹೇಳ್ತೀರಾ, ಕೌಸಲ್ಯ ನೀನು ಹೇಳಿ ಸರಿ ಕಣೆ ಅಂತ. ರೀ, ಈ ಮಿಡ್ಲ್ ಕ್ಲಾಸ್ ಜೀವನ ನಮಗೆ ಕೊನೆ ಆಗಲಿ ರೀ. ನನ್ನ ಮಗಳಾದರೂ ದೊಡ್ಡ ಮನೆ ಸೇರಿ ಸುಖವಾಗಿರಲಿ. ಮಗಳೇ, ಇದೆಲ್ಲ ಬಿಚ್ಚಿಬಿಡಮ್ಮ, ಯಾಕಂದರೆ ತುಂಬ ಬೆಲೆ ಬಾಳೋದಲ್ಲ. ಆಮೇಲೆ ನೀನೆಲ್ಲರೂ ಇಟ್ಬಿಟ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಚೆನ್ನಾಗಿದೆ ಅಲ್ವಾ? ಜಾಣೆ ನೀನು. ಅಕ್ಕ, ನೀನು ಯಾಕೇನು ಮಾತಾಡ್ತಿಲ್ಲ ಅಕ್ಕ? ನಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಿರ್ಲಿಲ್ವಾ? ಅಕ್ಕ ಮಾತಾಡು ಅಕ್ಕ. ಅಕ್ಕ ಹೇಳ್ಬಿಡೆ, ನೀನಾಗೆ ನಿನ್ನಿಂದ ಇದೆಲ್ಲ ಆಗಲ್ಲ ಅಂತ ಹೇಳು ಅಕ್ಕ. ಅಕ್ಕ ಮಾತಾಡು ಅಕ್ಕ, ಪ್ಲೀಸ್. ಎಡ್ವರ್ಟ್ ಮಾಡ್ಕೊಳ್ದೆ ಹೆಜ್ಜೆನೇ ಇಡಕ್ಕೆ ಬರ್ದಿರೋ 20 ವರ್ಷದ ಹುಡುಗಿ ಗೆಜ್ಜೆ ಹಾಕೋಕ್ಕೆ ನಾವು ಅವಳು ಕಾಲು ಮುಟ್ಬೇಕಾಯ್ತು. ಇಂಥ ದಿನ ಬರುತ್ತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಅವಳೇನಾದರೂ ನಮ್ಗೆ ಅತ್ತೆ ಆಗಿ ಬಂದುಬಿಟ್ರೆ ನಾವು ಸೊಸೆಯರಾಗಿರೋದಿಲ್ಲ, ಸೇವಕರಾಗಿರ್ತೀವಿ ಅಷ್ಟೇ. ಅದು ನಿಜನೇ. ಇಷ್ಟು ದಿನ ಬಾಂಡ್ಲಿಯಲ್ಲಿ ಬಿದ್ದು ಕುದಿತಿದ್ವಿ, ಇನ್ನು ಮುಂದೆ ಬೆಂಕಿಗೆ ಬಿದ್ದು ಬೆಂದು ಹೋಗ್ತೀವಿ. ಏಜೆಗೆ ಹೆಂಡತಿ ಬಂದರೆ ಏಜೆನ ಕಂಟ್ರೋಲ್ ಮಾಡ್ತಾಳೆ ಅಂದ್ಕೊಂಡಿದ್ವಿ.
ಆದರೆ ಈ ಕಂಟ್ರೋಲ್ ತಪ್ಪಿರೋ ಹುಡುಗಿ ಏನಾದರೂ ಏಜೆಗೆ ಹೆಂಡತಿಯಾಗಿ ಬಂದರೆ ಅವಳು ಹೇಳಿದ್ದಕ್ಕೆಲ್ಲ ನಾವು ಕೈ ಕಟ್ಕೊಂಡು ತಲೆ ಆಡಿಸ್ಬೇಕಾಗತ್ತೆ. ಅಯ್ಯೋ, ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮರದ ಕೆಳಗಡೆಗೆ ಹೋಗಿ ನಿಂತರೆ ಮಳೆ ಜೊತೆ ಮರನೂ ತಲೆ ಮೇಲೆ ಬೀಳ್ತಿದೆ. ಏಜ್ ಜೊತೆ ಅವಳದು ಟಾರ್ಚರ್ ಶುರುವಾದರೆ ನಮಗೆಲ್ಲ ಹುಚ್ಚಿಡಿಯೋದು ಗ್ಯಾರಂಟಿ. ಅಂತೂ ಪಾರ್ಟಿಗೆ ಬಂದವ್ರಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ತು. ನಾವೆಲ್ಲ ಕಾಮಿಡಿ ಪೀಸ್ಗಳಾಗ್ಬಿಟ್ವಿ. ಹೋದ್ಸಲಿ ಪಾರ್ಟಿಯಲ್ಲಿ ಆ ಲೀಲಾ ಏಜಿಗೆ ಅವಮಾನ ಮಾಡಿದ್ಲು, ಆದರೆ ಈ ಸಲ ಇಬ್ರು ಸೇರಿ ನಮಗೆ ಅವಮಾನ ಮಾಡಿದ್ರು. ಸಾಕು, ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸುಮ್ಮನಿರಕ್ಕೆ ಹೇಗಾಗತ್ತೆ ಪ್ರಮೋದ್? ಒಂದು ಚಿಕ್ಕ ಕೆಲಸನೂ ಇಡೀ ಪ್ರಪಂಚ ನಿನ್ನಿಂದ ಆಗಲ್ಲ ಅಂತ ಹೇಳೋ ಹುಡುಗಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಕೊಡೋಕೆ ಹೊರಟಿದ್ದಾರೆ ಏಜೆ. 20 ವರ್ಷದ ಹುಡುಗಿನ ನಾವು ಅತ್ತೆ ಅಂತ ಮಾತ್ರ ಅಲ್ಲ, ನೀವು ಅಮ್ಮ ಅಂತ ಕರಿಬೇಕಾಗುತ್ತೆ. ಅದು ಓಕೆನಾ ನಿಮಗೆ? ಇಷ್ಟು ವರ್ಷ ಈ ಬಾಕ್ಸಲ್ಲಿ ಬರೀ ರೋಡ್ಗಳು ಒಡವೆನೇ ಇಡ್ತಿದ್ದೆ. ಈಗ ನಿಜವಾದ ಚಿನ್ನದ ಒಡವೆನೇ ಇಡುವಂಥ ಅದೃಷ್ಟ ಬಂದ್ಬಿಟ್ಟಿದೆ, ಎಲ್ಲ ನನ್ನ ಮಗಳಿಂದ. ರೀ, ನೀವು ಮಾತಿಗೂ ಇವಳು ನನ್ನ ಮಗಳು ಅಂತ ಯಾಕೆ ಹೇಳ್ತೀಯ ಕೌಸಲ್ಯ ಅಂತ ಕೇಳ್ತಿದ್ರಲ್ಲ, ಈಗ ಹೇಳ್ತೀನಿ ಕೇಳಿ. ಇವಳು ನನ್ನ ಮಗಳು, ಮನೆಗೆ ಹೆಮ್ಮೆ ತರೋವಂಥ ಮಗಳು. ಜೀವನದಲ್ಲಿ ಮೊದಲನೇ ಸಲ ನಾವೆಲ್ಲರೂ ಹೆಮ್ಮೆ ಪಡುವಂಥ ಕೆಲಸನ ಈ ನಮ್ಮ ಮುದ್ದು ಲೀಲಾ ಮಾಡಿದ್ದಾಳೆ. ಇವತ್ತು ಅವಳ ಜೀವನ ಬಂಗಾರದಂತ ಅರಮನೆ ಸೇರ್ತಿದೆ. ಈ ಮಿಡ್ಲ್ ಕ್ಲಾಸ್ ಜೀವನ ನಮಗೆ ಕೊನೆ ಆಗ್ಲಿರಿ. ನನ್ನ ಮಗಳಾದರೂ ದೊಡ್ಡ ಮನೆ ಸೇರಿ ಸುಖವಾಗಿರ್ಲಿ.